ಹೌದು ರಾಘವೇಂದ್ರ, ಇನ್ನು 2 ದಿನಗಳಲ್ಲಿ ನಮ್ಮ ನಾಟಕ ಪ್ರಾರಂಭ ಆಗ್ತಾ ಇದೆ. ಹಗಲಿರುಳು ಚಿಕ್ಕಂದಿನಿಂದಲೇ ಕಷ್ಟಪಟ್ಟು ನಾನು ಗಳಿಸಿದ ಆ ಜನರ ಪ್ರೀತಿ ಹಾಗೇ ಉಳಿಯುವಂತೆ ಮಾಡು ತಂದೆ, ಹಾಗೇ ಉಳಿಯುವಂತೆ ಮಾಡು. ಕಲಾವಿದನ ಬದುಕು ಕಾರ್ಗತ್ತಲೆಯಲ್ಲಿ ತುಂಬಿ ಅವನ ಜೀವನ ಅಧೋಗತಿಗೆ ಹೋಗುವುದು ಬೇಡ ಬೇಡ. ನಾಳೆ ನಡೆಯುತ್ತಿರುವ ನಮ್ಮ ನಾಟಕ 500ನೇ ಪ್ರಯೋಗ ಕಾಣ್ತಾ ಇದೆ. ಒಂದು ವೇಳೆ ಆ ಊರಲ್ಲಿ ಹಚ್ಚಿದ ಆ ನಾಟಕ ಯಶಸ್ವಿ ಪ್ರಯೋಗ ಕಂಡಿತ್ತು ಅಂತಾದ್ರೆ ಮುಂದೆ ಡೆಲ್ಲಿಯಲ್ಲಿ ನಡೆಯುವ ನಾಟಕಕ್ಕೆ ನಮ್ಮ ನಾಟಕ ಆಯ್ಕೆಯಾಗುವ ಸಾಧ್ಯತೆ ಕೂಡ ಇದೆ. ಈ ಸಂದರ್ಭದಲ್ಲಿ ಹೆತ್ತುಗಳ ಆಶೀರ್ವಾದ ಅತಿ ಮುಖ್ಯವಾದದ್ದು. ಹೆತ್ತುಗಳಿಂದ ಆಶೀರ್ವಾದವನ್ನು ಪಡೆದು ನಾನು ಬರ್ತಾ ಇದ್ದೀನಿ ನಿನ್ನ ರಂಗಸ್ಥಳಕ್ಕೆ. ಪ್ರತಿನಿತ್ಯ ನೀನು ಹೇಳ್ತಾ ಇರ್ತೀಯ ರಘು, ನಾಟಕಕ್ಕೆ ಹೋಗಬೇಡ, ನಾಟಕ ಅನ್ನೋದು ನಿನ್ನ ಜೀವನದಲ್ಲಿ ಮುಂದೊಂದು ದಿನ ಮಾರಕವಾಗಬಹುದು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದೀಯವ. ಆದ್ರೆ ಇವತ್ತು ನಿನ್ನ ಕಾಲಿಡಿದು ಕರಮುಗಿದು ಬೇಡ್ಕೊಳ್ಳೋಕೆ ಬಂದಿದ್ದೀನಿ. ನಾಳೆ ದಿನ ನಮ್ಮ ನಾಟಕ ಜುಮ್ನೂರಿನಲ್ಲಿ ಯಶಸ್ವಿ ಪ್ರಯೋಗವಾಗಲಿ ಅಂತ ಆಶೀರ್ವಾದ ಮಾಡುವ. ಒಳ್ಳೇದಾಗ್ಲಿ ಮಗ, ಒಳ್ಳೇದಾಗ್ಲಿ. ಈ ನಾಟಕ ನನ್ನ ಜೀವನ, ನಾಟಕ ನನ್ನ ಉಸಿರು. ನಾಟಕವನ್ನು ಬಿಟ್ಟು ನಾನು ಬದುಕಲ್ಲವಾ ಅಂತ ಹೇಳ್ತಿದ್ಯಲ್ಲ, ಆ ನಾಟಕ ಮುಂದೊಂದು ದಿನ ನಿನ್ನ ಬಾಳಿಗೆ ಒಳ್ಳೆಯದನ್ನು ಮಾಡಲಿಪ್ಪ. ನಿನ್ನ ನಾಟಕ ನನಗೂ ನೋಡಬೇಕು ಅನ್ನೋ ಆಸೆ ಮಗ. ಆದ್ರೆ ಏನು ಮಾಡಲಿ, ಅಲ್ಲಿ ಕುಂತ್ರ ಕಾಲು ಭಾಳ ನೋಯ್ತಾ ಇದೆಯೋ, ಮನೇಲಿ ಬೇರೆ ಹುಷಾರಿಲ್ಲ. ನನಗೆ ನಿನ್ನ ನಾಟಕನ ನೋಡಬೇಕು ಅನ್ನೋ ಆಸೆ. ಯಾಕಂದರೆ ಯಾವಾಗ ನೋಡಿದ್ರು ನಾಟಕ ಅಂತ ಊರೂರು ಸುತ್ತಾಡಿ ಅಲ್ಲಿ ಇಲ್ಲಿ ತಾಲೀಮು ಅಂತ ಮನೆ ಬಗ್ಗೆನೇ ಯೋಚನೆಯೇ ಇಲ್ಲದೆ ತಿಳ್ತಿದ್ದೆ ಅಂತ ನಾನು ನಿನಗೆ ಯಾವಾಗಲೂ ಬೈತೇನೆ ಇರ್ತಿದ್ದೆ. ಇವತ್ತು ನನ್ನ ಮಗ ನಾಟಕದಲ್ಲಿ ಅಭಿನಯ ಮಾಡ್ತಾ ಇದ್ದಾನೆ. 10 ಜನ ನನ್ನ ಮಗನನ್ನು ನೋಡಿ ಹೌದು ಅಂತ ಮೆಚ್ಕೊಳ್ತಾರೆ. ಆಗಲಿ, ಒಳ್ಳೇದಾಗಲಿ. ರಾಘು, ನಿನ್ನ ನಾಟಕನ ನನಗೂ ನೋಡಬೇಕು ಅನ್ನೋ ಆಸೆ ಆಗ್ತಾ ಇದೆಯೋ. ರಾಘು, ನನಗೂ 1-2 ನಾಟಕದ ಮಾತು ಹೇಳಿ ಹೋಗು. ಹೃದಯ ತುಂಬ ಬಂತು ನನ್ನ ಹೃದಯ ತುಂಬ ಬಂತು. ಯಾವತ್ತು ಆಡಿದ ಮಾತನ್ನ ಇವತ್ತು ಆಡ್ತಾ ಇದೆಯಾ ರಾಘು? ಇವತ್ತು ನೀನು ನಾಟಕದಲ್ಲಿ ಹೇಳುವ ಒಂದೇ ಒಂದು ಸಂಭಾಷಣೆಯನ್ನ ಇಲ್ಲಿ ಹೇಳುವಂತ ನೀನು ಹೇಳ್ತಾ ಇದೆಯವ್ವ. ಇವತ್ತು ನೀನು ಬರ್ಬೇಕಿತ್ತವ. ನಿನ್ ಮಗ ಅಭಿನಯ ಮಾಡೋದನ್ನ ಮುಂದಿನ ಕುರ್ಚಿಲೇ ಕೂತು ನೋಡಬೇಕಿತ್ತು. ಆಸೆ ಬಾಳಿ ಇಟ್ಕೊಂಡಿದ್ದೆ ನಾನು. ಆದ್ರೆ ಮಗನ ಪಾತ್ರ ನೋಡಕ್ ಬರಕ ನಿನಗಾಗಲಿಲ್ಲ. ಕಾರಣ ಅಂತ ಹೇಳಕತ್ತೀನಿ. ಹೋಗ್ಲಿ ಬಿಡವ, ಇಲ್ಲೇ ಒಂದು ಹೇಳ್ಬಿಡ್ತೀನಿ. ಕೇಳಯ್ಯವ, ಕೇಳು. ಯಾರ ನೀನು? ಹಣದ ತಾಯಿಯ ಮೇಲೆ ಕೈ ಮಾಡ್ತಾ ಇದ್ಯಾ? ಹೆತ್ತವ್ವ ಕಣ್ಣಿಗೆ ಕಾಣುವ ದೇವರಿಗಿಂತ ಮಿಗಿಲು. ಇನ್ನೊಮ್ಮೆ ಹೆತ್ತವ್ವಳ ಮೇಲೆ ಕೈ ಬಿಟ್ಟಿದ್ದೆ ಹೌದಾದ್ರೆ ಕೈ ಕತ್ತರಿಸಿ 10ರ ಬಾಗಿಲಿಗೆ ನೇತು ಹಾಕ್ಲಿಲ್ಲ ಅಂತಾದ್ರೆ ನಾನು ಸುತ್ತ 40 ಹಳ್ಳಿಗೆ ಒಡೆಯಲಿಂಟು ಬೆಳೆಸಿಕೊಳ್ಳುವ ಕುಬೇರನ ಮಗ ರಣಧೀರ ಸಾಮ್ರಾಟನೇ ಅಲ್ಲ ಕಣೋ. ಇಷ್ಟು ಚಂದ ಹೇಳಿದ್ಯೋ, ಇಷ್ಟು ಚಂದ ಹೇಳಿ.
ನಾನೇನು ಹೋಗಲೇನವಾ ಬಟ್ಟಿ ಎಲ್ಲ ಕಟ್ಕೊಂಡು ತಿಮ್ಮ ಗಂಟೆ ಹೊಂಟೇನು ನೀನು ಹುಷಾರು ನೋಡು ಊಟ ಮಾಡು ಅಲ್ಲಿ ಶ್ರೀಮಂತರ ಮನೆ ಕೆಲಸ ಯಾವಾಗ ಇರತ್ತವ ನಾನು ಬೇಗ ಬಂದ್ಬಿಡ್ತೀನಿ ಏನೋ ಒಂದಿಲ್ಲ ಹೋಗ್ತೀನಿ ಅಂತ್ಯಾ ಮಗ ಹೋಗ್ತೀನಿ ಅನ್ಬಾರ್ದು ಹೋಗ್ತೀನಿ ಅನ್ಬಾರ್ದು ಹೋಗಿ ಬರ್ತೀನಿ ಅನ್ಬಾರ್ದು ಹೋಗಿ ಬರ್ತೀನಿ ನೋಡು ನಿನ್ನ ನಾಟಕ ಯಾವತ್ತು ಯಾವತ್ತು ಆ ಸೂರ್ಯ ಚಂದ್ರನಿರೋವರೆಗೂ ಹಿಂಗೆ ಹಂಗೆ ಪ್ರಜ್ವಲಿಸ್ತಾ ಇರಬೇಕು ಮಗ ಪ್ರಜ್ವಲಿಸ್ತಾ ಇರಬೇಕು ನಿನ್ನ ಆಸೆ ನೆರವೇರಬೇಕು ಮಗ ಇವತ್ತು ಯಾಕೋ ಏನೋ ನನ್ನ ಹೃದಯದಿಂದ ನಿನ್ನನ್ನು ದೂರ ಮಾಡಿ ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ ಬರ್ತಾ ಇಲ್ಲ ಪ್ರತಿನಿತ್ಯ ಬೀದಿ ಬೀದಿಯಲ್ಲಿ ನಾಟಕ ನಡೀತಿದ್ರೆ ಅವ್ವ ನೀ ನನಗೆ ಹೋಗಬೇಡ ಅಂತ ಹೇಳಕ್ತಿದ್ದೀನಿ ಆದ್ರೆ ಇವತ್ತು ಹೋಗು ಅಂತ ಹೇಳಿದ್ರು ನನ್ನ ಮನಸ್ಸು ಯಾಕೋ ಈ ಮನೆಯಿಂದ ಬಿಟ್ಟು ಹೋಗೋಕೆ ಮನಸ್ಸು ಬರ್ತಾ ಇಲ್ಲ ಯವ್ವ ಬೇಡ ಯವ್ವ ಈ ನಾಟಕ ಯಾವುದು ಬೇಡ ನನ್ನ ಮಗ ದೊಡ್ಡ ಕಲಾವಿದ ಆಗಬೇಕು ನನ್ನ ಮಗ ನಾಟಕದಲ್ಲಿ ಪಾತ್ರ ಮಾಡಿ ಎಲ್ಲರೂ ಬೇಸ್ ಅಂತ ಅನಿಸ್ಕೋಬೇಕು ನನ್ನ ಮಗ ದೊಡ್ಡ ಕಲಾವಿದರಾಗಬೇಕು ಅನ್ನೋ ನನ್ನ ಆಸೆ ರಾಘು ಅದೇ ಹೇಳಿದ್ನಲ್ಲ ನನ್ನ ಮಗನ ಕಲೆ ಆ ಸೂರ್ಯ ಚಂದ್ರನಿರೋವರೆಗೂ ಶಾಶ್ವತವಾಗಿರ್ಬೇಕು ಮಗ ಶಾಶ್ವತವಾಗಿರ್ಬೇಕು ಹೋಗ್ಬಾಪ ಹೋಗ್ಬಾ